ಆದ್ರೂ ವಿಜಯನಗರ ಸಾಮ್ರಾಜ್ಯ ನೋಡ್ತಕ್ಕದ್ರಿ ನಾವ್ ಶಾಲ್ಯಾಗಂತೆ ಅದ್ರ ಬಗ್ಗೆ ಓದ್ಲಿಲ್ಲ. ಶಾಲಿ ಕಲಿಯೋ ಮಕ್ಕಳೆಲ್ಲ ಒಂದ್ಸಾರಿ ಬಂದ್ ನೋಡ್ಕೊಂಡ್ ಹೋಗ್ರಿ. 2 ದಿನ ಟೈಮ್ ತಗೊಂಬರ್ರಿ. ಅನಾಹುತೈತಿ. ಮಸ್ತ್ ಪ್ಲೇಸ್ ಹಂಪಿ. ಭಾಳ ದೊಡ್ಡದೈತ್ಲಾ. 2ರಿಂದ 3 ಭಾಗ ಆಕ್ಕವ. ಮತ್ ನೆಕ್ಸ್ಟ್ ಮುಂದಿನ ಭಾಗನಾಗ ಸಿಗುನು. ಅಲ್ಲಿವರೆಗೂ ಜೈ ಶ್ರೀರಾಮ್ ರೀ. ನೋಡ್ರಿ ಮತ್ತೆ ಇದೊಂದು ಪ್ಲೇಸ್ ಐತಿ ನೋಡೋಣ. ಅಚ್ಯುತರಾಯ ದೇವಾಲಯ ಅಂತೇಳಿ. ಎಲ್ಲ ಹಾಳು ಮಾಡಿಟ್ಟಾರ ನೋಡ್ರಿ. ಇದು ಒಂದು ಗುಡಿ ಐತಿ ಮಸ್ತ್ ಬಗ್ಗೆ. ಅಲ್ಲ ಈಗಲೇ ನೋಡಕ್ ಹಿಂಗ್ ಕಾಣಕತೈತ್ರಿ. ಮುಂಚೆ ಹಿಂಗಿರ್ಬಾರ್ದಿದ್ದ. ಪಹಲೆ ಕೈಸಾ ದಿಕ್ನ ಚಾಹಿಯೆ, ಅಭಿ ತೋ ಐಸಾ ದಿಕ್ ರಹಾ ಹೈ. ನೋಡ್ರಿ ಇವನು ಇಲ್ಲಿಂದ ಹಿಡಿದ ಇಲ್ಲಿವರೆಗೂ ಒಂದೇ ಕಲ್ಲು. ಏಕಿ ಪತ್ತರ ಇದರ ಸೆ ನೀಚೆ ತಕ್. ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಪುಸ್ತಕದಾಗ ಬರೀ ಫೋಟೋದಾಗ ನೋಡಿದಾಗ ನಮಗೂ ಅರ್ಥ ಆಗಿರ್ಕಿಲ್ಲ. ಶಾಲೆಗೆ ಹೋಗುವಾಗ ಫೋಟೋಗಳು ನೋಡ್ತಿದ್ವಿ ನಾವು, ಅದನ್ನ ಓದಾಕ ಬರ್ತಿರ್ಕಿಲ್ಲ. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ಗೊತ್ತಾಗಿದ್ರಿ ವಿಜಯನಗರ ಸಾಮ್ರಾಜ್ಯ ಏನಪ್ಪಾ ಅಂತೇಳಿ. ಅದರ ನಮ್ಮ ಗೌರ್ಮೆಂಟ್ ಸರ್ಕಾರ ಇದನ್ನ ಕಂಟಿನ್ಯೂ ಮಾಡಿದ್ರೆ ಎಷ್ಟು ಚಂದ ಆಕೈತಿ. ಇನ್ನ ನೋಡ್ಬೇಕಂತೇಳಿ ಇನ್ನ ಸಾವಿರಾರು ಮಂದಿ ಬರ್ತಾರ. ಫಾರಿನರ್ಸ್ ಹೆಚ್ಚು ಬರೋದು ಇಲ್ಲಿ. इसलिए सबको दिखा रहा हूँ हिंदी में क्यों बात कर रहा हूँ मैं. कितना क्या वो नहीं आ रहा बात बोलने को भी नहीं आता मेरे को हिंदी. थोड़ा समझ में आता है. क्यों बता रहा हूँ. सबको हमारे इंडिया में सब लोगों को समझ में चाहिए. वो कर्नाटक में एक हम्पी बहुत बड़ा पुराना है. पुरानिक श्री कृष्ण देवराय इधर आडಳಿत करता है. सबको पता लगाना चाहिए. इसलिए कृष्ण देवराय. हाँ मैं भी ट्राई कर रहा हूँ बोलने के लिए. ये देखिए ओल्ड बामी पानी का क्या बोलता है इसको. अभी तो भी है थोड़ा थोड़ा पानी, लेकिन सब गंदा पानी है. ಎಲ್ಲ ಬಾದಾಗಿದ್ದ ನೀರ್ ಐತ್ರಿ. ಇಲ್ಲೇನು ಬೀಳು ಸಂಬಂಧ ಏನು ಕಟ್ಟಿದಾರ ನೋಡ್ರಿ, ಬೀಳಬಾರ್ದಂತೇಳಿ. ಇರ್ಲಿ. ಹಾ ಅಲ್ಲಿಂದ ಒಂದ್ ಕಲ್ಲ ಉಳ್ಳಿ ಬಂದ್ರ ತಳಕಿದ್ದಾರಲ್ಲ ಚಾಪಾತಿ. ಆ ಟೆಂಪಲ್ ಹೋಗಬೇಕ. ಅಲ್ಲಿ ಎಷ್ಟು ತುದಿಗೈತಿ ನೋಡದ. ಹಾ ಹಾ ಗೋಪುರ ಮಾಡಿರ್ಕಿಲ್ಲ. ಇವಕ್ಕ ಗೋಪುರ ಇವರ ಕಟ್ಟಿದಾರ ಇಟ್ಟಂಗಿ ಒಳಗ. ಇದ್ದಿದ್ದು ಬಿದ್ದಂಗ ಇದ ಮಾಡಿದಾರ. ಆದ್ರೆ ಏನ್ ಮಾಡಿದ್ದಲ್ಲ ಅದ ಓಲ್ಡ್ ಮಾಡಿದ್ದಾನ, ಫೈಲಾ ಮಾಡಿದ್ದಾನೆ ಇರ್ಬೇಕದ. ನೋಡಿ ಎಲ್ಲ ಎಷ್ಟು ಭಾರಿ ಭಾರಿ ದೇವಸ್ಥಾನಗಳು ಇಂಥವೆಲ್ಲ ಕಟ್ಟಿದವ್ರ. ಅಂತ ದೊಡ್ಡ ಗೋಪುರ ಕಟ್ಟಾಕತ್ತಿರ್ಕಿಲ್ಲ ಏನಾರ ಎಲ್ಲ ಏನ್ ಮಾಡೋದಪ್ಪ. ಯಾರವ್ರ ಬಿಜಾಪುರ ಬಿಜಾಪುರ ಹೊರಗಿನವ್ರು ಬಂದು ಹೊರಗೆ ತಗೊಂಡ್ ಹೋಗಿದಾರ. ಅದ ಇದ ಬಿಜಾಪುರ. ಇದು ಏನಂತಾರಪ್ಪ ಅವ್ರಿಗೆ. ಬಂಗಾರ ಎಲ್ಲ ತಗೊಂಡು ಕಲಾಟ ನಮ್ಗೆ ಇಟ್ಟಾರ. ನಮ್ಮ ಈ ಹಂಪಿ ಕೋಟೆನ ಹಾಳು ಮಾಡಿದವರು ಯಾರಪ್ಪ ಅಂತಂದ್ರ ಬಿಜಾಪುರ್ ಸುಲ್ತಾನ್ರು. ಈ ಹಂಪಿ ಕೋಟೆ ಅವ್ರಿಗೆ ಮತ್ತ ಬಿಜಾಪುರ ಸುಲ್ತಾನ್ರಿಗೆ ನಮ್ಮ ಹಂಪಿ ವಿಜಯನಗರ ಸಾಮ್ರಾಜ್ಯವರಿಗೆ ಶ್ರೀಕೃಷ್ಣ ದೇವರಾಯ ಇವ್ರಿಗೆ ಯುದ್ಧ ನಡೆದಾಗ 3 ದಿನ ಸತತವಾಗಿ 3 ದಿನಾನು ನಮ್ಮ ವಿಜಯನಗರದ ಸಾಮ್ರಾಜ್ಯ ವಿನ್ ಆಗುತ್ತೆ, ಅಂದ್ರೆ ಗೆಲ್ಲುತ್ತ. ಅದಾದ್ಮೇಲೆ ಅಲ್ಲಿ ಏನೋ ಸ್ವಲ್ಪ ಗೊಂದಲದ ವಾತಾವರಣ ಆಗಿ ಎಲ್ಲ ಮುಷ್ಕಿಲ ಇರ್ತಾರಲ್ರಿ. ಈ ಕಡೆ ಒಂದು ಆ ಕಡೆ ಒಂದು ಹೇಳೋರ. ಈ ತರ ಆದ್ಮೇಲೆ ಕಂಟಿನ್ಯೂ ಸೋತುಕೊಂತ ಬಂದ್ಬಿಟ್ರ ಯಾರ ನಮ್ಮ ವಿಜಯನಗರ ಸಾಮ್ರಾಜ್ಯದವ್ರ ಗದ್ದಲದಾಗನ ಚಿರಚ್ಛೇದನ ಮಾಡಿದಾರಂತ. ಹಿಂಗಾಗಿ ಇಲ್ಲಿ ಬಂದ ಇಲ್ಲಿ ಮೂರ್ತಿಗಳ ಅದರ ದೇವರ ಮೂರ್ತಿಗಳ ಅವನ್ನೆಲ್ಲ ಮೊದಲು ನಾವೆಲ್ಲ ಪಾಯದಾಗ ಪಂಚಲೋಹ ಹಾಕ್ತಿದ್ದು. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಾಗ ಬೆಳ್ಳಿ ಇದು ವಜ್ರ ಈ ತರ ಎಲ್ಲ ಭಾಳ ಇರ್ತಿದ್ದಿಲ್ಲ. ಬೆಳ್ಳಿ ಬಂಗಾರ ಪಾಯದಾಗೆಲ್ಲ ಇವ್ರು ಹಾಕ್ತಿರ. ಇನ್ನ ಬೆಳ್ಳಿ ಬಂಗಾರ ವಜ್ರ ಇಂಥದ ಮೂರ್ತಿಗಳು ಸ್ಥಾಪನೆ ಮಾಡ್ಬೇಕಾದ್ರು ಅವು ಮೂರ್ತಿಗಳ ಬುಡಕ ಇದನ್ನ ಹಾಕ್ತಿರ, ವಜ್ರ ಬೆಳ್ಳಿ ಬಂಗಾರ. ಹಿಂಗಾಗಿ ಅವರು ಸುಲ್ತಾನ್ರಿಗೆ ಗೊತ್ತಾಗಿ ಅವ್ರು ಬಂದ ಮೂರ್ತಿಗಳನ್ನೆಲ್ಲ ಎಬಿಸಿ ನೋಡಿ ಇದ್ದಿದ್ದೆಲ್ಲ ಬಂಗಾರ ತಗೊಂಡ್ ಹೋಗಿ ಕೆಲವೊಂದ್ ಮೂರ್ತಿಗಳನ್ನೆಲ್ಲ ಬಾದ್ ಮಾಡಿ ಬಿಟ್ಟಾರ. ಅಂದ್ರ ಬಾದ್ ಅಂದ್ರೆ ಏನ ಕೆಡವಿ ಬಿಟ್ಟಾರ, ಒಡೆದ್ ಬಿಟ್ಟಾರ.
ಈ ತರ ಮಾಡಿ ಎಲ್ಲ ನಮ್ದ ವಿಜಯನಗರ ಸಾಮ್ರಾಜ್ಯನ ಹಾಳು ಮಾಡಿದಾರ ಸುಲ್ತಾನ್ರ ನೋಡ್ರಿ. ನೋಡ್ರಿ ಎಷ್ಟು ಚಲೋ ಚಲೋ ದೇವಸ್ಥಾನಗಳೆಲ್ಲ ಹಾಳು ಮಾಡಿಟ್ಟಾರ. ये देखिए ये भी एक मंदिर ರಂಗ ಮಂಟಪ. ಹಂಗ ಕಾಣ್ತಿದ್ದಲ್ರಿ ರಂಗ ಮಂಟಪ ತರಾನ. ನೋಡ್ರಿ ಎಲ್ಲ ಇಲ್ಲಿ ರಾಜಂದ ಸಿಂಹಾಸನ, ಇಲ್ಲೆಲ್ಲ ಸೈನಿಕರು ಮತ್ತ ಮಂತ್ರಿಗಳು, ಸೈನಿಕರೆಲ್ಲ ಹೊರಗ, ಮಂತ್ರಿಗಳು ಹಿಂಗಲ್ಲ. ನಮ್ ಕಡೆಗೆ ಅದಾರಲ್ರಿ ಅಬಕಾರಿ ಇಲಾಖೆ ಒಬ್ಬರಿಗೆ, ಆರೋಗ್ಯ ಇಲಾಖೆ ಒಬ್ಬರಿಗೆ, ಗೃಹ ಸಚಿವ, ಆ ಸಚಿವ ಈ ಸಚಿವ, ಹಿಂಗ ಪೈಲ ಇಲ್ಲೆಲ್ಲ ಸಚಿವಗಳು ಹಿಂಗ ಇದ್ರ. MLA इल्लीदोंದು विषय सबको बताना चाहता हूँ मैं हिंदी में, थोड़ा गलत हुए तो समझ लो. ये हमारा विजयनगर साम्राज्य को श्री कृष्ण देवराया आडಳಿत करता था पहले. ये राज्य इतना खराब क्यों हुआ? वो बीजापुर राज्य का सुल्तान रू वही आदमी हमारा राज्य में अटैक किया. अटैक किया है. 3 दिन हमारा विजयनगर साम्राज्य विन हो गया. बहुत बड़ा युद्ध हो गया. 3 दिन हमारा विजयनगर साम्राज्य विन हो गया. बाद में वो रहता ना गंदे आदमी, हमारे लोग में हमारे साथ में रहता है. उधर से एक बोलने का, हमारे को एक बोलने का ऐसा होता है ना, वो ऐसा गेम किया. संगोले रहना को आप देखना, संगोले रहना मामा किया ना, ऐसा ही आदमी सब कहाँ भी रहता है. वो ऐसे किया. उधर से सबको पता लगा, सुल्तान आदमी को, सुल्तान राजा को सब पता लगा कैसा मारने का, कैसा लूट करने का. हमारा आदमी हेल्प किया. वो आके मार दिया कृष्णदेवराय को, मार के इसका विन हो गया सब. बाद में हमारा वो विजयनगर साम्राज्य में मंदिर में, सब मंदिर में मूर्ति, हाँ भगवान की मूर्ति. वो मूर्ति में हम घर बनाने के लिए क्या करता है, पाया में वो पंचलोह डालता है. पहले राज्य में क्या करते था, पंचलोह रहता लेकिन कोई नहीं डालता. पहले वज्र, डायमंड, गोल्ड, सोना, बेली, चांदनी वो सब डालते थे अंदर में, पाया में. बिल्डिंग का क्या बोलते हैं, फ्लोर, जमीन का अंदर जाता है ना, पिलर, हाँ पिलर में वही हम पंचलोह डालते हैं. पहले राज का गोल्ड, सोना, डायमंड, चांदनी ऐसा डालते था पहले राज्य में. वो मूर्ति स्थापना करता ना, उधर पीछे भी वही डालते थे और मूर्ति का अंदर भी डालते थे. वो सब सुल्तान को पता लगा, इसीलिए वो आके हमारा राज्य में दरबार किया, विन हो गया. और मूर्ति को सब स्क्रैप करने का, तोड़ के इसका नीचे का भंगार सोना निकाल के, हाँ मूर्ति को खजाने लेके गया. इसलिए हमारा राज्य में, हमारा हम्पी राज्य में सब मंदिर, टेम्पल्स, सब कुछ एक भगवान भी अच्छा नहीं, सबको स्क्रैप किया है. अभी गणपति को देखा ना, इसका पेट काटा है. इसका अंदर भी इतना बड़ा पेट है, क्यों है? इसका अंदर भी सोना, चांदनी है, खजाना है. समझ में वो सुल्तान उसको भी काटा पत्थर का, और गणपति पेट का वो अंदर भी पत्थर था ना, इसलिए इसको छोड़ के गया है. अर्धा सोंडी, गणपति का सोंडी भी काटा है और पेट भी काटा है. वो ऐसा करके हमारा राज्य, हम्पी राज्य को बर्बाद किया है. हमारा सरकार तो कुछ किया तो और थोड़ा अच्छा होता है, फिर कब करता है मेरे को भी मालूम नहीं. वही है हमारा हम्पी का इतिहास. जरूर आप भी आके इधर हिस्ट्री क्या है विजिट करो. अब मैं बोलने का अलग होता है, आप आके डायरेक्टली विजिट किया नो और थोड़ा बहुत अच्छा होता है. 2-3 दिन फ्री टाइम लेके आ जाओ, गड़बड़ मत करे. बहुत अच्छा है हम्पी एक देखिए तो नो अर्धा पूरा कर्नाटक देखने का, हाँ ऐसा होता है. आके देखे, थोड़ा कुछ तो गड़बड़ किया तो माफ करिए मेरे को भी. कमेंट में और कुछ था ಮೆಸೇಜ್ ಕರಿ, ಕೈಸಾ ಲಗಾ ವಿಡಿಯೋ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್.
ಹೌದು, ತಿರುಪತಿ ತಿಮ್ಮಪ್ಪ, ಕೋದಂಡರಾಮ ರೀ, ತಿರುಪತಿ ತಿಮ್ಮಪ್ಪ ಅಲ್ಲ. ಇದು ನೋಡ್ಬೋದು ನೀವು ಎಲ್ಲಿ, ತುಂಗಭದ್ರ ತೀರದಲ್ಲಿ ಕೋದಂಡರಾಮ ಮಂದಿರ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಇದು ಬಳಪದ ಕಲ್ಲು ಅಂತಾರಲ್ಲ, ಇದು ಕೃಷ್ಣಶಿಲೆ ಅಂತ. ಕಲ್ಲಸರು ಕೃಷ್ಣ ಶಿಲೆನಾ? ಇವೆಲ್ಲ ನೀವೇ ಮಾಡಿದ್ರನಾ? ಪಂಚಮುಖಿ ಗಣೇಶ. ಪಂಚಮುಖಿ ಗಣೇಶ. ನೋಡ್ರಿ, ಇವೆಲ್ಲ ಇವರೇ ಮಾಡಿರೋದು. ಮಸ್ತ್ ಕಿತ್ತಿದ್ದಾರೆ ಅಕ್ಕ. ಕೋಟೇಶ ಮಹಲ, ಕೋಟೇಶ್ ಮಹಲ್ ಇದೆ ನೋಡ್ರಿ, ಕೋಟೇಶ ಮಹಲ. ಇದನ್ನ ನೋಡಕ್ಕೆ ಒಳಗಡೆ ಬರಬೇಕು. कोटेश्वर महल अंते ये नमगो अर्थ ಆಗ್ತಾ ಇಲ್ಲ. मेरे को भी समझ में नहीं आ रहा है क्या है. अंदर जाके देखता हूँ. वाह, so nice. So nice. ಅನಿಸ್ತಾಡಿಯಾ? ತುಂಬಾ ಅನಿಸ್ತಾಡಿಯಾ? ये क्या, मेरे को भी मालूम नहीं. बोलते हैं सब लोग कोटेश्वर महल. इसका अंदर तो कुछ तो लिखे है, लेकिन पढ़ गया तो भी मेरे को भी समझ में नहीं आया. क्या है ಏನಿದು, ಏನಿದು? ತುಂಬಾ ಅವಸರದಿಂದ ಬನ್ನಿ ನೋಡ್ಬೇಕಂತೇಳಿ देखने के लिए को बहुत अर्जेंट करके आया, लेकिन इधर में मेरे को क्या फर्क नहीं पड़ रहा है. इसमें या कुछ भी नहीं. अंदर ಒಳಗಡೆ ಏನಿಲ್ಲ. ಇದು ಒಂದೈತೆ ಸುಮ್ಮನೆ ಖಾಲಿ. ಇಲ್ಲಿ ಬಂದ್ಬೇಕು ಅವ್ರ ಭಾಷೆನ ಬಿಡಿದಾಗಿತ್ತು ನಾನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಇದೇ ಸುಮ್ಮನೆ ಹಿಂಗ ನೋಡೋದನ್ನ ಐತಿ ಹೊರಗಿಂದ. ಹಂಗೇನು ಹೇಳ್ಕೊಂತದೇನಿಲ್ರಿ, ಜಸ್ಟ್ ಒಂದು ಫೋಟೋ ಗಿಟೋ ತೆಕ್ಕೋಬಹುದು ಅಷ್ಟ. ಒಳಗೆ ಏನೈತೆ ಗೊತ್ತಿಲ್ಲ, ಎಲ್ಲ ಬಂದ್ ಮಾಡಿದಾರ. ಕ್ಲೋಸ್ ಆಯ್ತಂತ, ಟೈಮು ಡಿಲೇ ಆತ. ಅಷ್ಟೊಂದೇನು ಹೇಳ್ಕೊಂಗಿಲ್ಲ ರೀ, ಕಾವಲುಗಾರ ಮನೆ. ತುಂಬಾ ತುಂಬಾ ಅವಸರ से आया है मैं. ಇದೊಂದು प्लेस ಐತ್ರಿ ಇಲ್ಲೇ. यही एक प्लेस है, इसमें भी क्या बोलने का तरीका क्या नहीं. हाँ, थोड़ा है आगे आके दिखाता हूँ, चलो. हाँ, वही व्यू है. इसमें क्या इतना बहुत क्या बोलने का क्या तरीका नहीं. देख रहा है ना, वही एक मंदिर है. और सुबह आता हूँ, आज भी यहाँ पे हाल्ट करने का है. आज कोई भी दोस्त नहीं, ಇವತ್ತು ಯಾರು ಫ್ರೆಂಡ್ಸ್ ಇರ್ಲಿ ನಾವಿಬ್ಬರ ಮಲಗ್ತೇವಿ. ಎಲ್ಲರಿಗೂ ಗುಡ್ ನೈಟ್. ಮತ್ತೆ ಮಾರ್ನಿಂಗ್ ಶೋನ, ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನನ್ನ ಜೀವ ನನಗಾಗಿ ವೇಟ್ ಕರ್ ರೇ ಯಾರ್, ಮೇರಿ ಜಾನ್.
ಮೇರಿ ಕೋ ವೇಟ್ ಕರ್ರೆ ನನ್ನ ಜೀವ ನನಗಾಗಿ ಕಾಯ್ತೈತೆ ಅವಾಗಿಂದ. ಬಂದೆ ಒಬ್ಬನೇ ನಿಂತೈತೆ ಅವಾಗಿಂದ. ಬಂದೆ ಕಣ ಬಂದೆ ನೋಡಿ, ನನ್ನ ಜೀವ ಒಂದೇ ನಿಂತಿರೋದು, ಬೇರೆ ಯಾವೂ ಇಲ್ಲ ಎಲ್ಲ